ಮೊದಲು ಈ ರೀಲ್ ಅನ್ನು ಕೊನೆಯವರೆಗೂ ನೋಡಿ, ಆಮೇಲೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ಪ್ರಪಂಚದ ನಂಬರ್ 1 ಯೂಟ್ಯೂಬರ್ ಮಿಸ್ಟರ್ ಬೀಸ್ಟ್ ಅವರ ಯೂಟ್ಯೂಬ್ ಆದಾಯ ಎಷ್ಟು ಬನ್ನಿ ತಿಳ್ಕೊಳ್ಳೋಣ. ಇವರ ಮೇನ್ ಚಾನೆಲ್ ನಲ್ಲಿ 455 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಗಳಿದ್ದಾರೆ ಮತ್ತೆ ಇದುವರೆಗೆ 930 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಇವರ ಹತ್ರ ಮಿಸ್ಟರ್ ಬೀಸ್ಟ್ 2, ಮಿಸ್ಟರ್ ಬೀಸ್ಟ್ ರಿಯಾಕ್ಟ್, ಮಿಸ್ಟರ್ ಬೀಸ್ಟ್ ಗೇಮಿಂಗ್ ಮತ್ತೆ ಮಿಸ್ಟರ್ ಬೀಸ್ಟ್ ಫಿಲಾಂಥ್ರಪಿ ಅಂತ 4 ದೊಡ್ಡ ಚಾನೆಲ್ ಗಳಿವೆ. ಮತ್ತೆ ಇವರ ವಿಡಿಯೋಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿರುವಂತಹ 20 ದೊಡ್ಡ ಚಾನೆಲ್ ಗಳಿವೆ. ಈ ಎಲ್ಲಾ ಚಾನೆಲ್ ಗಳ ಸಬ್ಸ್ಕ್ರೈಬರ್ಸ್ ಅನ್ನು ಸೇರಿಸಿದ್ರೆ 700 ಮಿಲಿಯನ್ ಅಷ್ಟು ಸಬ್ಸ್ಕ್ರೈಬರ್ಸ್ ಗಳು ಇವರಿಗೆ ಯೂಟ್ಯೂಬ್ ಅಲ್ಲಿ ಇದ್ದಾರೆ. ಇನ್ನ ಇವರ ರೆವೆನ್ಯೂ ವಿಚಾರಕ್ಕೆ ಬಂದ್ರೆ ಇವರು ಇವರ ಮೇನ್ ಚಾನೆಲ್ ನ ಪ್ರತಿ ವಿಡಿಯೋದಿಂದ ಕೇವಲ ಆಡ್ಸೆನ್ಸ್ ರೆವೆನ್ಯೂ ಇಂದಾನೆ 5 ರಿಂದ 10 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನು ಸಂಪಾದಿಸ್ತಾರೆ. ಇನ್ನ ಇವರ ವಿಡಿಯೋಗೆ ನೀವೇನಾದ್ರೂ ಸ್ಪಾನ್ಸರ್ ಮಾಡಬೇಕು ಅಂದ್ರೆ ಇವರ ಒಂದು ಬ್ರಾಂಡ್ ಕೊಲಾಬರೇಷನ್ಸ್ ಗೆ 10 ರಿಂದ 15 ಕೋಟಿ ರೂಪಾಯಿ ಅಷ್ಟು ಇವರು ಚಾರ್ಜ್ ಮಾಡ್ತಾರೆ. ಇವರು ಕೇವಲ ಇವರ ಮೀಡಿಯಾ ಬಿಸಿನೆಸ್ ಇಂದ 2024ನೇ ಇಸ್ವಿಯಲ್ಲಿ ಯೂಟ್ಯೂಬ್ ಮತ್ತೆ ಅಮೆಜಾನ್ ಪ್ರೈಮ್ ಇಂದ 2034 ಕೋಟಿ ರೂಪಾಯಿಗಳನ್ನ ಸಂಪಾದಿಸಿದ್ದಾರೆ. ಇವರು ಯೂಟ್ಯೂಬ್ ಇಂದ ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ದಾರೆ ಅದು ಅವರ ಆದಾಯದ ಒಂದು ಭಾಗ ಅಷ್ಟೇ. ಇನ್ನು ಅವರ ಮರ್ಚೆಂಡೈಸ್, ಟಿ ಶರ್ಟ್, ಹುಡೀಸ್ ಮತ್ತೆ ಮಕ್ಕಳ ಆಟಿಕೆಗಳ ಬಿಸಿನೆಸ್ ಬಗ್ಗೆ ಮಾತಾಡೋದಾದ್ರೆ ಮಿಸ್ಟರ್ ಬೀಸ್ಟ್ ಅಪಾರಲ್ಸ್ ಅಥವಾ ಮಿಸ್ಟರ್ ಬೀಸ್ಟ್ ಸ್ಟೋರ್ ಕೇವಲ 2024ನೇ ಇಸ್ವಿಯಲ್ಲಿ ಇವರು 243 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನ ಕೇವಲ ಈ ಬಿಸಿನೆಸ್ ಇಂದ ಸಂಪಾದಿಸಿದ್ದಾರೆ. ಇನ್ನು ಇವರ ಮಿಸ್ಟರ್ ಬೀಸ್ಟ್ ಲ್ಯಾಬ್ಸ್ ಮಕ್ಕಳ ಆಟಿಕೆಗಳನ್ನ ಮಾರ್ಕೊಂಡು 2024ನೇ ಇಸ್ವಿಯಲ್ಲಿ 1350 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನು ಇವರು ಸಂಪಾದಿಸಿದ್ದಾರೆ. ಈ ರೀಲ್ ನೋಡಿದ ಮೇಲೆ ನಿಮ್ಮ ಮನಸ್ಸಲ್ಲೂ ಪ್ರಶ್ನೆಗಳು ಬಂದಿರಬೇಕು ಅಲ್ಲವಾ? ಇಷ್ಟು ಹಣವನ್ನು ಹೇಗೆ ಗಳಿಸುತ್ತಾನೆ? ಇಷ್ಟು ಹಣವನ್ನು ಏನು ಮಾಡ್ತಾನೆ? ಮತ್ತು ಇಷ್ಟೊಂದು ಜನ ಯಾಕೆ ಅವನಿಗೆ ಇಷ್ಟು ಸಪೋರ್ಟ್ ಕೊಡ್ತಾರೆ? ನಿಜ ಹೇಳಬೇಕು ಅಂದ್ರೆ ಈ ಎಲ್ಲಾ ಪ್ರಶ್ನೆಗಳು ನನ್ನ ಮನಸ್ಸಲ್ಲೂ ಬಂದಿದ್ದವು. ಅದಕ್ಕಾಗಿಯೇ ನಾನು ರಿಸರ್ಚ್ ಮಾಡಿದೆ. ಅವತ್ತು ನನಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಮಿಸ್ಟರ್ ಬೀಸ್ಟ್ ಕೇವಲ ಹಣ ಮಾಡೋದು ಅಲ್ಲ, ಮೊದಲು ತನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾನೆ. ಯೂಟ್ಯೂಬ್ನಲ್ಲಿ ಅವನಂತವರು ಬಹಳ ಕಡಿಮೆ. ತನ್ನ ಆಡಿಯನ್ಸ್ಗಾಗಿ ಎಲ್ಲವನ್ನೂ ಮಾಡುವ ಒಬ್ಬನೇ ವ್ಯಕ್ತಿ ಅವನು. ಲಿಟರಲ್ಲಿ ಎವೆರಿಥಿಂಗ್. ನನಗೆ ಗೊತ್ತು, ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಹಲವರು ಯೂಟ್ಯೂಬರ್ ಆಗಬೇಕು ಅಂತ ಡ್ರೀಮ್, ದೊಡ್ಡ ಕನಸುಗಳಿವೆ. ಆದ್ರೆ ಡೈರೆಕ್ಷನ್ ಇಲ್ಲ. ಹೇಗೆ ಶುರು ಮಾಡಬೇಕು, ಏನು ಮಾಡಬೇಕು, ಏನೂ ಅರ್ಥವಾಗಲ್ಲ, ರೈಟ್? ಅದಕ್ಕಾಗಿಯೇ ನಾನು ಒಂದು ಡಿಸಿಷನ್ ತೆಗೆದುಕೊಂಡಿದ್ದೀನಿ. ನಾನು ಕೂಡ ಕರ್ನಾಟಕದ ಮಿಸ್ಟರ್ ಬೀಸ್ಟ್ ಆಗಬೇಕು ಅಂತ. ಅವನು ತನ್ನ ಫಾಲೋವರ್ಸ್ ಗಾಗಿ ಏನು ಮಾಡ್ತಾನೋ ಅದೇ ಥಿಂಗ್ ನಾನು ನಿಮಗಾಗಿ ಮಾಡಬೇಕು ಅಂತ ಬಯಸುತ್ತೇನೆ. ಸೇಮ್ ಹಾನೆಸ್ಟಿ, ಸೇಮ್ ಡೆಡಿಕೇಶನ್. ಸತ್ಯ ಹೇಳಬೇಕು ಅಂದ್ರೆ ಇದೀಗ ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಈ ದಾರಿಯಲ್ಲಿ ನನಗೆ ಮುಂದೆ ಹೋಗಲು ಹೆಲ್ಪ್ ಮಾಡುವುದಕ್ಕೆ ಇನ್ನೊಂದು ವಿಷಯ ನೆನಪಿಟ್ಟುಕೊಳ್ಳಿ. ಈ ವಿಡಿಯೋಗೆ 10 ಕಮೆಂಟ್ಸ್ ಬಂದರೆ ನೆಕ್ಸ್ಟ್ ವಿಡಿಯೋ ನಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಯೂಟ್ಯೂಬ್ ಅನ್ನು ಹೇಗೆ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಬಳಿ ಐಡಿಯಾ ಇದ್ದರೂ ಐಡಿಯಾ ಇಲ್ಲದಿದ್ದರೂ ಕೂಡ ಒಂದು ಕೆಲಸ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ನಲ್ಲಿ ಭೇಟಿಯಾಗೋಣ. ರೆಡ್ ಹಾರ್ಟ್ ಫೈರ್.